ಕಮೆಂಟಲ್ಲಿ ಅತ್ತೆ ಮಗಳೇ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ರು. ಅದನ್ನ ನೋಡಿಬಿಟ್ಟು XYZ ಪರ್ಸನ್ಸ್ ಯಾರು ನಮ್ಮ ಪಪ್ಪಾಗೆ ನಂದಿದ್ದಾರೆ. ಮಮ್ಮಿ ಕಾಣಿಸಲ್ಲ, ನಮ್ಮ ಮಮ್ಮಿಗೆ ನಾಚಿಕೆ ಅಂತೆ ಯೂಟ್ಯೂಬ್ ಎಲ್ಲರೂ ನೋಡ್ತಾರಂತ, ಬ್ಯಾಡ್ ಕಮೆಂಟ್ಸ್ ಹಾಕ್ತಾರಂತ, ಕೊಡು ತೋಡು ಹುಡುಗಿ ಅಂತ. ಏನು ಮಾಡ್ತೀರಿ, ಎಲ್ಲ ಇವೇ ಮಾತಾಡ್ತಾರಂತ ಹೇಳಿ ನಮ್ಮ ಮಮ್ಮಿ ಯೂಟ್ಯೂಬ್ ಬ್ಲಾಗ್ ಮಾಡಬೇಡ ಅಂತ ಹೇಳ್ತಾರೆ. ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಗೈಸ್, ಇವಾಗ ನಾವು ಆಕಳುಗಳಿಗೆ ಊಟ ಹಾಕಕ್ಕೆ ಬಂದಿದ್ದೀವಿ. ತೋರಿಸ್ತೀನಿ ನಮ್ಮ ಆಕಳು ಹೆಂಗಿದಾವಂತ ನೋಡ್ರಿ. ಇದ್ರ ಹೆಸರೇನವ? ಸಿಂಧೂರಿ, ಗಂಗಾ. ಅದು ಲಕ್ಷ್ಮಿ. ಡೈಲಿ ಇಷ್ಟು ರೊಟ್ಟಿ ಹಾಕ್ತೀವಿ ಅದು. ಇರಿ, ಒಂದು ಸ್ಮಾಲ್ ಪಾಪು ಇದೆ, ಯುಗಾದಿ. ಅದೇ ಸಣ್ಣ ಪಾಪ ಐತಲ್ಲ ಅದೇ. ಇವಾಗ ಹುಟ್ಟಿ ಅವ ಎಷ್ಟಾಯ್ತದು ಹುಟ್ಟಿ? ಎಷ್ಟು ದಿನ ಆಯ್ತು? 17 ದಿನ ಆಯ್ತು. ಇವಕ್ಕೆಲ್ಲ ನೋಡ್ರಿ ನಮ್ಮ ಪಪ್ಪನ ಫೇವ್ರೇಟ್ ಇವೆಲ್ಲ. ಯುಗಾದಿ ಬರಮ್ಮ, ಬಾ 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 ಬಾ. ಅದಕ್ಕೆ ಅಮ್ಮ ರೊಟ್ಟಿ ಕೊಡೋದಕ್ಕೆ ಹಾಕ್ತೀನಿ ಅಂತ ಸ್ವಲ್ಪ ಕೊಡು, ನೋಡೋಣ ಏನು ಮಾಡ್ತೀವಿ. ಯುಗಾದಿ ನೋಡ್ರಿ ನೋಡ್ರಿ, ನಮ್ಮ ಮನೆಯಲ್ಲಿ 4 ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಎಲ್ಲ ಸೇರಿಬಿಟ್ಟು ಒಂದು ಜಾಯಿಂಟ್ ಫ್ಯಾಮಿಲಿ. ಯಾವುದ್ಯಾವುದು ಅಂದರೆ ಒಂದು ಆಕಳುಗಳ ಫ್ಯಾಮಿಲಿ ನಾನು ತೋರಿಸಿದ್ನಲ್ಲ, ಅದು ಒಂದು ಇಲ್ಲಿದೆ ನೋಡಿ. ನೋಡಿ ಹೆಂಗೆ ಬೊಗಳ್ತಾನೆ ಪಪ್ಪಿ. ಗುಡ್ ಮಾರ್ನಿಂಗ್ ಚಿನ್ನಮ್ಮ, ಗುಡ್ ಮಾರ್ನಿಂಗ್. ಅದೊಂದು ಅಲ್ಲೊಂದು, ಅಲ್ಲಿ ಟಾಮಿ ಅಂತಿದೆ. ಆಮೇಲೆ ಇನ್ನೊಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ತೋರಿಸ್ತೀನಿ. 1 ಅವರ್ ಆಯಿತು ಗೈಸ್. ಇಷ್ಟು ಬಗಳಕತ್ತ ಹೇಳ್ತೀನಿ. ಅಲ್ಲಿ ಯಾವುದೋ ಒಂದು ಏನೋ ಕಾಣಿಸ್ತದೆ, ಗೊತ್ತಿಲ್ಲ ಏನು ಕಾಣಿಸ್ತಂತ. ಅಷ್ಟು ಬಗಳಕತ್ತಾವ. ಸೊ ಇವಾಗ 8 ಗಂಟೆ ಬಿಸಿಲು ನೋಡ್ರಿ. ಮಧ್ಯಾಹ್ನ 12 ಗಂಟೆಗೆ ಇರಲ್ಲ ಇಷ್ಟು ಬಿಸಿಲು, ಹಂಗಾಗಿದೆ. ಸೊ ಇವಾಗ ನಾನು ತೋರಿಸ್ಕೊಂಡು ಬರ್ತೀನಿ. ಮಮ್ಮಿ ನಗ್ತಾ ಇದ್ದಾರೆ ಗೈಸ್, ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಏನಾಯ್ತಂದರೆ ನಾನು ವ್ಲಾಗ್ ಮಾಡ್ತೀನಿ ಅಂತಂದೆ. ಹಾಂ ಸರಿ ಮಾಡು ಅಂತೇಳಿ ಅಂತಂದ್ರೆ, ಬಟ್ ನಂಗೆ ತೋರ್ಸಕ್ಕೆ ಹೋಗಬೇಡ ಅಂತಂದರು. ಸರಿ ಆಯಿತು ಅಂತಂದೆ. ಅವ್ರಿಗೇನಂದರೆ ಯಾವುದೋ ಒಂದು ವ್ಲಾಗಲ್ಲಿ ಕಮೆಂಟಲ್ಲಿ ಅತ್ತೆ ಮಗಳೇ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ರು. ಅದನ್ನ ನೋಡಿಬಿಟ್ಟು XYZ ಪರ್ಸನ್ಸ್ ಯಾರು ನಮ್ಮ ಪಪ್ಪಾಗೆ ನಂದಿದ್ದಾರಂತೆ. ಮದುವೆ ಆಗೋ ಹುಡುಗಿ ಮಾಡಬೇಡ ಅಂತ ಹೇಳಿ ವಿಡಿಯೋ ಹಂಗೆ ಹಿಂಗೆ ಅಂದಿದ್ದಾರಂತೆ. ಅದಕ್ಕೆ ನಾನು ಅಂದೆ, ಇದು ಸೋಷಿಯಲ್ ಮೀಡಿಯಾದಲ್ಲಿ ಕಾಮನ್ ಇರುತ್ತೆ, ಅದಕ್ಕೆ ನಾನು ವ್ಲಾಗ್ ಮಾಡ್ತೀನಿ, ಏನಾದರೂ ಅಂದ್ಕೊಳ್ಳಿ ಅಂತ ಅಷ್ಟೇ. ಏನಿದೆ, ಕಮೆಂಟ್ ಸೆಕ್ಷನ್ ನೋಡಿಬಿಟ್ಟು ಮದುವೆ ಆಗ್ತಾರೆ ಮದುವೆ ಆಗೋರು, ಇಲ್ಲ ತಾನೇ? ಅದೇ ಹೇಳಿದ್ದು ನಾನು, ನಮ್ಮ ಅಣ್ಣನೂ ಅದೇ ಹೇಳ್ದೆ. ಆಮೇಲೆ ಓಕೆ ಅಂತಂದರು. ನಾನು ಇದನ್ನೇ ಪ್ರೊಫೆಷ್ನಲ್ ಆಗಿ ಮಾಡ್ತಾಯಿಲ್ಲ, ನನಗಿದು ಇಷ್ಟ, ವ್ಲಾಗಿಂಗು ಆಮೇಲೆ ಇದೆಲ್ಲ ಇಷ್ಟ, ಅದಕ್ಕೆ ಸುಮ್ಮನೆ ಮಾಡ್ತೀನಿ ಅಷ್ಟೇ. ನನಗಿದ್ದೇ ಪ್ರೊಫೆಷ್ನಲ್ ಬೇಕು, ನಾನೆಲ್ಲ ಬಿಟ್ಟು ಇದನ್ನು ಮಾಡೋಕ್ಕಂತೂ ನಿಂತಿಲ್ಲ ಅಷ್ಟೇ. ನನಗೆ ಮೆಮ್ರೀಸ್ ಎಲ್ಲ ಕಲೆಕ್ಟ್ ಮಾಡೋಕ್ಕೆ ಇಷ್ಟ. ಆಮೇಲೆ ಯಾವಾಗೋ ಒಂದು ಸಾರಿ ಮುಂದೆ ಹೋಗ್ಬಿಟ್ಟು ವೀಡಿಯೋ ತೆಗೆದು ನೋಡಿದರೆ ಓ ಹಿಂಗಿತ್ತಲ್ಲ ಅಂಥೇಳಿ ಇರುತ್ತಲ್ಲ ಅಷ್ಟೇ. ಇದೆ ನೋಡಿ ಗೈಸ್ ನಮ್ಮ ಮನೆ. ಹೊಸ ಮನೆ ಕಟ್ತಾಯಿದ್ದೀವಿ, ಇನ್ನೂ ಮನೆ ಫುಲ್ ಕಂಪ್ಲೀಟ್ ಆಗಿಲ್ಲ. ಇವಾಗ ಜಸ್ಟ್ ಕಾಲಮ್ ಹಾಕಿದ್ದಾರೆ. ಬರ್ರಿ, ಬಿಸಿಲು ಜಾಸ್ತಿ ಐತಿ. ಕ್ಯಾಪ್ ಹಾಕ್ಕೊತೀನಿ. ಕ್ಯಾಪ್ ಹಾಕ್ಕೊಂಡ್ಬಿಟ್ಟು ನಿಮಗೆ ನಮ್ದು ಇನ್ನೊಂದು ಫ್ಯಾಮಿಲಿ ತೋರಿಸ್ತೀನಿ ಅನ್ನಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಬರ್ರಿ. ಕುರಿ ಇದ್ದಾವೆ ಗೈಸ್, ಕುರಿ ಆಕಳು, ನಾಯಿ, ಮನುಷ್ಯರು ಎಲ್ಲ ಇದ್ದೀವಿ. ಜಾಯಿಂಟ್ ಫ್ಯಾಮಿಲಿ ನಮ್ಮದು. ಓಯ್ ಬರ್ರಿ ನೋಡ್ರಿ ಹೆಂಗೆ ಬರ್ತಾವ. ಇವಕ್ಕೆಲ್ಲ ಏನು ಹೆಸರಿಟ್ಟಾರ ಗೊತ್ತಿಲ್ಲ ನಮ್ಮ ಮಮ್ಮಿ. ಅದಕ್ಕೆಲ್ಲ ಲಕ್ಷ್ಮಿ, ಸಿಂಧೂರಿ, ಯುಗಾದಿ ಅಂತೆಲ್ಲ ಇಟ್ಟಾರ. ಬಟ್ ಇವಕ್ಕೆಲ್ಲ ಏನಂತ ಗೊತ್ತಿಲ್ಲ. ಇವೆಲ್ಲ ಕುರಿನ ಬಾಬಾ ಬಾಬಾ ಬಾ ಬಾಬಾ ಬಾಬಾ ಇವೆಲ್ಲ ಕುರಿ. ಅಲ್ಲಿದೆ ನೋಡಿ, ಟಗ್ರಿದೆ ನೋಡಿ ಗೈಸ್, ಅಲ್ಲಿ ಕಾಣಿಸ್ತೈತಾ? ಅದೇ ಟಗ್ರು. ಆಯಿತು, ಇನ್ನು ನೋಡಿರಿ ಎಲ್ಲಿ ಹೋಗ್ತೀವಲ್ಲ ಹಿಂದೆ, ಹಿಂದೆ ಬರ್ರಿ. ಈಗ ಇದು ಎಷ್ಟನೇ ಫ್ಯಾಮಿಲಿ ಆಯಿತು? ಫಸ್ಟ್, ಸೆಕೆಂಡ್, ಇದು 3rd ಫ್ಯಾಮಿಲಿ ಆಯಿತು. 4th ಫ್ಯಾಮಿಲಿ ಯಾರಂದ್ರೆ ನಾವೇ, ನಾನು, ಮಮ್ಮಿ, ಪಪ್ಪ, ಅಣ್ಣ. ಇದೆಲ್ಲ ನಮ್ಮ ತೋಟ ಗೈಸ್. ಇದು ಪೇರ್ಲೆ ಹಣ್ಣು ಗೊತ್ತಿರ್ಬೋದು ನಿಮಗೆ. ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ, ಬಟ್ ಇನ್ನೂ ಕಾಯಿ ಆಗಿಲ್ಲ. ನಾನು ನಿಮ್ಗೆ ತೋರಿಸ್ತೀನಿ. ಇದು ಯಾವ ಗಿಡದ? ಹೀರೆಕಾಯಿ ಅಂತ. ಇದು ಟೊಮೆಟೊ ನೋಡಿರಿ,
ಎಲ್ಲ ಒಂದೊಂದು ಹಾಕಿದೆ. ಟೊಮೆಟೊ ಪಕ್ಕಕ್ಕೆ ಪೇರಲೆ ಹಣ್ಣು, ಟೊಮೆಟೊ ಪಕ್ಕಕ್ಕೆ ಪೇರಲೆ ಹಣ್ಣು, ಮತ್ತು ಟೊಮೆಟೊ ಮತ್ತು ಪೇರಲೆ ಹಣ್ಣು. ಟೊಮೆಟೊ ಚೆನ್ನಾಗಿ ಬಂದಿದೆ. ಬಟ್ ಏನು ಮಾಡೋದು, ಇಷ್ಟೆಲ್ಲ ಆದರೂ ರೇಟೇ ಬರೋಲ್ಲ ಗೈಸ್ ಇಲ್ಲಿ ನಮ್ಮದು ಹಳ್ಳಿಯಲ್ಲಿ. ಇದು ಪೇರಳೆಲ್ಲಿ ಇದಕ್ಕೆ ಕವರ್ ಮಾಡ್ತಾರೆ ಗೊತ್ತಾ, ಅಂದರೆ ಬರ್ಡ್ಸ್ ಇದೆಲ್ಲ ಬಂದುಬಿಟ್ಟು ತಿನ್ನಬಾರ್ದು ಅಂತ ಹೇಳಿಬಿಟ್ಟು ಇದನ್ನು ಮಾಡೋದಷ್ಟೇ. ಇದನ್ನು ತೆಗೆದು ತಿಂತಾವಂದ್ರೂ ಒಂದೊಂದು ಕಡೆ ಅಂತೂ ಫುಲ್ ಎಲ್ಲ ಕಿತ್ತಿ ಬಿಸಾಕಿದ್ದಾರೆ. ಹಣ್ಣು ತೋರಿಸ್ತೀನಿ. ಇದ್ರಲ್ಲಿ ಹಣ್ಣು ಇರುತ್ತೆ. ಆವಾಗಲೇ ಪಪ್ಪ ಒಂದು ಮನೆಗೆ ತೊಗೊಂಡು ಬಂದಿದ್ರು ಹಣ್ಣು, ದೊಡ್ಡ ಕಾಯಿ ಇತ್ತದು. ಇದರಲ್ಲೆಲ್ಲ ಕಾಯಿ ಇರೋದು, ಇದೆಲ್ಲ ಇದರಲ್ಲಿ ಕಾಯಿ ಇಷ್ಟು ದೊಡ್ಡದಾದಮೇಲೆ ಅದನ್ನು ನಾವು ತೆಗೆದುಬಿಟ್ಟು ಮಾರಕ್ಕೆ ಕಳಿಸೋದು. ತೋರಿಸ್ತೀನಿ ಬರ್ರಿ. ಹಣ್ಣಾಗ್ಯಾವ ನೋಡ್ತಾ ಎಲ್ಲರೂ, ತೋರಿಸ್ತೀನಿ ಹಣ್ಣಾಗಿತ್ತು ಕಾಯಿ. ಸಖತ್ತಾಗಿರುತ್ತೆ. ಈ ಬಿಸಿಲು ಟೈಮಲ್ಲಿ ಹೆಂಗಂದರೆ, ಬಿಸಿಲು ಟೈಮಲ್ಲಿ ಮಾರ್ನಿಂಗ್ ಬರೋಕ್ಕಾಗಲ್ಲ, ಫುಲ್ಲು ಬಿಸಿಲು ಆಗ್ತಾಯಿದೆ. ದೊಡ್ಡ ಕಿಟಕಿಗಳಿದಾವೆ ಅಂದ್ರೂ ಆಗ್ತಾಯಿಲ್ಲ. ಸೊ ಇವಾಗ ನೀರು ಜಾಸ್ತಿ ಬೇಕು ಇದಕ್ಕೆ. ತೋರಿಸ್ತೀನಿ ಹಣ್ಣಾಗಿರೋ ಕಾಯಿ ತೋರಿಸ್ತೀನಿ. ಇದೆಲ್ಲ ನೋಡಿ ಈ ಥರ. ಅಲ್ಲಿ ನೆಕ್ಸ್ಟ್ ಪ್ರೊಮೊಗ್ರಾನೆಟ್ ಇರೋದು, ಇದೊಂದು ಪ್ಲಾಟ್ ಪೇರು ಹಣ್ಣು. ನೆಕ್ಸ್ಟ್ ಆಮೇಲೆ ಆ ಕಡೆ ಇದು ಇದೆ, ಏನಪ್ಪ ಏನಂತಾರೆ, ಬಾರೆಹಣ್ಣು ಅಂದರೆ ಗ್ರೀನ್ ಆ್ಯಪಲ್, ಅದು ಇದೆ. ಆ ಕಡೆ ಅದು ಹಾಕಿದ್ವಿ, ಅದು ಸೀಸನ್ ಮುಗೀತು ಆಲ್ರೆಡಿ. ಇವಾಗ ಇದು ಪೇರಲೆ ಹಣ್ಣಿದ್ದು ಬರುತ್ತೆ. ಆಮೇಲೆ ನೆಕ್ಸ್ಟ್ ಪ್ರೊಮೊಗ್ರಾನೆಟ್ ಬರುತ್ತೆ. ಪ್ರೊಮೊಗ್ರಾನೆಟ್ ಇದೆಲ್ಲ ಪ್ರೊಮೊಗ್ರಾನೆಟ್ಸ್. ಇವಾಗ ಜಸ್ಟ್ ಫ್ಲವರ್ಸ್ ಆಗಿದೆ ನೋಡಿ, ಚಿಕ್ಕದು ಈ ಥರ. ಇದೆಲ್ಲ ಫುಲ್ ಪ್ರೊಮೊಗ್ರಾನೆಟ್. ಇನ್ನೂ ಬಂದಿಲ್ಲ, ಇವಾಗ ಆಗಬೇಕಿನ್ನೂ ಆಗಿಲ್ಲ. ನೆಕ್ಸ್ಟ್ ಇದಾದರೆ ನನಗೆ ವ್ಲಾಗಲ್ಲಿ ಬೆಂಗಳೂರು ಸ್ಲ್ಯಾಂಗು ನಮ್ಮ ಸ್ಲ್ಯಾಂಗು ಎಲ್ಲ ಮಿಕ್ಸಾಗಿ ಮಾತಾಡ್ತೀನಿ. ಅದನ್ನು ವ್ಲಾಗ್ ಮಾಡಬೇಕಾದ್ರೆ ನನಗೆ ನಾನು ಬೆಂಗಳೂರು ಫ್ರೆಂಡ್ಸ್ ಜೊತೆ ಮಾತಾಡ್ತೀನಿ ಅನಿಸುತ್ತೆ, ಅದಕ್ಕೆ ನನಗೆ ಅದು ಲ್ಯಾಂಗ್ವೇಜ್ ಬರೋದು, ಅದೇ ಸ್ಲ್ಯಾಂಗ್ ಬರೋದು. ಇಲ್ಲಾಂದ್ರೆ ನಾರ್ಮಲಾಗಿ ನಮ್ಮದು ಮನೆಯಲ್ಲಿ ನಮ್ಮ ಪಪ್ಪ ಮಮ್ಮಿ ಹತ್ರ ಮಾತಾಡಬೇಕಾದ್ರೆ ಸ್ವಿಚ್ ಆಗ್ತೀನಿ ಬೇಗ. ಬಟ್ ಇದಾಗಲ್ಲ, ಕಂಟಿನ್ಯೂ ಮಾಡ್ತೀನಿ ಅದೇ. ನೆಕ್ಸ್ಟು ಇದು ಪ್ರೊಮೊಗ್ರಾನೆಟ್ ಆಯಿತು. ನೆಕ್ಸ್ಟ್ ಇದು ಅಲ್ಲಿ ಬಾರೆಹಣ್ಣು ನಾನು ಹೇಳಿದ ಗ್ರೀನ್ ಆ್ಯಪಲ್ ಇದೆ ನೋಡಿ, ಇಲ್ಲಿ ಕಾಯಿ ಆಗಿದೆ ನೋಡಿ. ಇದ್ರೊಳಗೆ ಇದು ಇನ್ನೂ ಇಷ್ಟು ದಪ್ಪ ಆಗುತ್ತೆ ಗಾಯ್ಸ್. ಬಾರೆಹಣ್ಣು ಇದೆಲ್ಲ ಸೀಸನ್ ಮುಗೀತು ಇವಾಗ. ಈಗ ನೆಕ್ಸ್ಟ್ ಇಯರೇ ಬರುತ್ತೆ. ಇದೆಲ್ಲ ಬಾರೆಹಣ್ಣು. ರಾಕಿ ಪಪ್ಪಿ ಇದು ಬಾಮ ಬಾ 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 ಬಾ. ನೋಡ್ರಿ ಅವೆಲ್ಲ ಮಾವಿನ ಗಿಡಗಳು, ಅದೆಲ್ಲ ಮಾವಿನ ಗಿಡ. ಅದಾದಮೇಲೆ ತೆಂಗಿನ ಗಿಡ. ಆಮೇಲೆ ಅಲ್ಲೊಂದು ಪ್ಲಾಟ್ ಇದೆ, ಅಲ್ಲಿ ಏನು ಹಾಕಿಲ್ಲ, ಅರಿಶಿನ ಹಾಕಿದ್ವಿ ಮೊನ್ನೆ. ನಾನೊಂದು ವ್ಲಾಗಲ್ಲಿ ಸ್ಟಾರ್ಟಿಂಗ್ ವ್ಲಾಗಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ನಾನು ಅರಿಶಿನ ಹಾಕಿದ್ದೊಂದು ವಿಡಿಯೋ ಮಾಡಿದ್ದೆ, ಅಂದರೆ ಅಷ್ಟೇ ಸ್ಮಾಲ್ ಕ್ಲಿಪ್ಸ್ ಹಾಕಿದ್ದೆ, ಫುಲ್ ಏನು ಹಾಕಿರಲಿಲ್ಲ, ಅದು ಹಾಕಿದ್ದೆ. ನೆಕ್ಸ್ಟ್ ಇದೇನಿದೆ, ಮನೆ ಮುಂದೆ ಸುಮ್ಮನೆ ಗಾರ್ಡನ್ ಇರಲಿ ಅಂತ ಎಲ್ಲ ಥರ ಫ್ರೂಟ್ಸ್ ಹಾಕಿದ್ದೀವಿ. ಇದು ಹುಣಸೆ ಹಣ್ಣಿನ ಗಿಡ, ಆಮೇಲೆ ಇದು ಚಿಕ್ಕದನ್ಸುತ್ತೆ ಸಪೋಟ ಅದು, ಆಮೇಲೆ ಇದು ನೆಲ್ಲಿಕಾಯಿ. ಇದು ನೆಲ್ಲಿಕಾಯಿ ಎಷ್ಟಾಗಿದ್ದು ಗೊತ್ತಾ, ಲಾಸ್ಟ್ ಟೈಮ್ ಮಧು ಕರ್ಕೊಂಬಂದಾಗ ಜಾಸ್ತಿ ಆಗಿತ್ತು. ಇವಾಗ ಏನಿಲ್ಲ, ಸ್ವಲ್ಪ ಇರೋದು, ಇಷ್ಟೇ ಇರೋದು, ಆಗಿಲ್ಲ. ಮೇ ಬಿ ಇವಾಗ ಇದು ಸೀಸನ್ ಎಲ್ಲ ಅನಿಸುತ್ತೆ ಅದರದ್ದು. ನೆಕ್ಸ್ಟ್ ಹತ್ತಿ ಹಣ್ಣಿನ ಗಿಡ, ಇದನ್ನು ಒಂದು ಸರಿ ಟೂರ್ ಮಾಡ್ತೀನಿ ಯಾವಾಗಾದ್ರೂ ಆಗಿರುತ್ತಲ್ಲ. ಇದು ಅಂಜೂರ್ ಅಂತ, ಅಂಜೂರ್. ಬಟ್ ಅವರು ಹಣ್ಣಾಗಿಲ್ಲ, ಇನ್ನೂ ಹಸಿ ಇರೋದು. ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಏನೇ ಹಣ್ಣು ತಿನ್ನೋಕ್ಕೆ ಆಗಲ್ಲ ಮನೆ ಮುಂದೆ ಗಿಡ ಇದ್ರೆ. ಯಾಕಂದರೆ ಪಕ್ಷಿಗಳು ಬಂದು ನೈಟ್ ಹಣ್ಣಾಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಾಗಿದೆ, ತಿಂದು ಹೋಗ್ಬಿಡುತ್ತೆ ಈ ಥರ. ಅದಕ್ಕೆ ಅಲ್ಲೆಲ್ಲ ಪೇರು ಹಣ್ಣಿಗೆ ಪ್ಲಾಸ್ಟಿಕ್ ಹಾಕಿರೋದು, ತಿನ್ನಬಾರ್ದು ಅಂಥೇಳಿ. ಆಮೇಲೆ ಇಲ್ಲಿ ನೋಡ್ರಿ, ಎಲ್ಲ ಹಣ್ಣಾಗಿಲ್ಲ ಇದಾಗಿರೋದು. ಹಿಂಗೆ ಆಮೇಲೆ ಆರೆಂಜ್ ಗಿಡ ಅದು, ಆರೆಂಜ್ ಇವಾಗ ಹಣ್ಣಾಗಿದೆ ನೋಡ್ರಿ, ಹರಿದೇ ಇಲ್ಲ ನಮ್ಮಮ್ಮ. ದಿಸ್ ಈಸ್ ಆರೆಂಜ್. ಆಮೇಲೆ ಮೋಸ್ಟ್ ಫೇವ್ರೆಟ್ ಎಲ್ರದ್ದು ತೋರಿಸಲ್ಲ ಇರಿ,
ಮಾವಿನ ಹಣ್ಣಿನ ಗಿಡ ತರಿಸ್ದೆ. ಇವಾಗ ಕಾಯಿ ಆಗಿದ್ದಾವೆ, ಇನ್ನೂ ಆಗಿಲ್ಲ. ಅದೇ ಕೊಂಡೆ ಮಾಡುವ. ಇದು ಇಲ್ಲೊಂದು ಚಿಕ್ಕದಷ್ಟೇ ಮನೆಗೆ ಅಂತ ಹೇಳ್ಬಿಟ್ಟು ಪೇರ್ಲೆನ್ ಹಾಕಿರೋದು. ಇದೇ ಪೇರ್ಲೇನು, ಇದು ಇಷ್ಟೇ ಚಿಕ್ಕದಿರೋದು. ಬಟ್ ಇದರಲ್ಲಿ ವೈಟ್ ಕಲರ್ ಸೀಡ್ಸ್ ಇರುತ್ತೆ, ಅಂದರೆ ಒಳಗಡೆ ವೈಟ್ ಇರುತ್ತೆ. ಅಲ್ಲಿ ನಾವು ಹಾಕಿರೋದು ಇದು ಮಾವಿನಕಾಯಿ. ಸಖತ್ತಾಗಿರುತ್ತೆ ಮನೆ ಮುಂದೆಲ್ಲ. ತೆಂಗಿನ ಮರ, ಮಾವಿನ ಮರ, ತೆಂಗಿನ ಮರ, ಮಾವಿನ ಮರ, ತೆಂಗಿನ ಮರ, ಮಾವಿನ ಮರ, ಈ ಥರ ಹಾಕಿದ್ವಿ. ಇಲ್ಲ ಪಕ್ಕಕ್ಕೆ ನಮ್ಮ ಮನೆ ಕಟ್ತಾ ಇರೋದು ಇವಾಗ. ಇಲ್ಲಿ ಮುಂದೆ ಏನಾದರೂ ಹಾಕ್ಬೇಕು ಇವಾಗ. ಅಲ್ಲಿನ ಚಿಕ್ಕ ಚಿಕ್ಕದು ಹಾಕಿದ್ದೀವಿ, ಎಲ್ಲನೂ ಇನ್ನೂ ಆಗಿಲ್ಲ. ನಮ್ಮ ಮನೆ ಕಟ್ಟೋಷ್ಟೊತ್ತಿಗೆ, ಅದು ಮುಗಿಯೋಷ್ಟೊತ್ತಿಗೆ ಅದು ಆಗುತ್ತೆ. ನಂಗೆ ಮನೆ ಮುಂದೆ ಗಿಡ ಬೇಕು. ನಮ್ಮ ಪಪ್ಪ ಹತ್ರ ಜಗಳ ಮಾಡಿ ಇವೆಲ್ಲ ಮನೆ ಗಿಡ ಹಾಕ್ಸಿರೋದು ನಾನು. ನೆಕ್ಸ್ಟು ಇದು ಬಂದ್ಬಿಟ್ಟು ಫ್ಲವರ್ಸ್. ಇದು ಮಾರ್ನಿಂಗ್ ಒಂಥರ ಕಲರ್ ಇರುತ್ತೆ, ಈವ್ನಿಂಗ್ ಒಂಥರ ನೋಡಿ ಈವ್ನಿಂಗ್ ಒಂಥರ ಕಲರ್ ಇರುತ್ತೆ. ಇಷ್ಟೇ ಗ್ಯಾಸ್ ಅಂತ. ಇನ್ನು ಆ ಕಡೆ ಇದೆ, ತೋರಿಸ್ತೀನಿ. ಆ ಕಡೆ ಏನಿಲ್ಲ, ಜಸ್ಟ್ ದೊಡ್ಡ ಬಾವಿ ಇದೆ. ಆಮೇಲೆ ರ್ಯಾಕ್ಸ್, ನಾವು ಫಸ್ಟ್ ಗ್ರೇಪ್ಸ್ ಮಾಡ್ತಿದ್ವಿ, ಇವಾಗ ಪಪ್ಪ ಗ್ರೇಪ್ಸ್ ತೆಗೆದಿದ್ದಾರೆ, ಅದಕ್ಕೆ ಇದೆಲ್ಲ ಮಾಡಿದ್ದಾರೆ. ರ್ಯಾಕ್ಸ್ ಇದೆ. ಆಮೇಲೆ ಇದೆ ಕಾಯಿ ಚಿಕ್ಕದಿರೋದು. ಬಟ್ ನಮ್ಮ ಅಜ್ಜಿ, ನಮ್ಮ ತಿಕೋಟಿ ಅಜ್ಜಿ ಇದ್ದಾರಲ್ಲ, ನಮ್ಮ ಅಜ್ಜಿ ಏನೋ ಬಂತೀವಂತ ನಮಗೆ ದ್ರಾಕ್ಷಿ ಕೊಟ್ಟು ಕಳಿಸಿದ್ದಾರೆ ಗ್ಯಾಸ್. ಓಪನ್ ಮಾಡೋಣ ಬಾಕ್ಸ್, ಬನ್ನಿ. ಏನೋ ಕೊಟ್ಟು ಕಳಿಸಾರಲ್ಲ, ಡೇಟ್ಸ್ ಇದು ಕೊಟ್ಟು ಕಳಿಸಿದ್ದಾರೆ. ಆಮೇಲೆ ಈಗ ತೋರಿಸ್ ದ್ರಾಕ್ಷಿ. ನಾವು ಫಸ್ಟ್ ದ್ರಾಕ್ಷಿ ಬೆಳಿತಿದ್ವಾ, ಮೊದಲು ದ್ರಾಕ್ಷಿ ಬೆಳಿತಿದ್ವಿ. ಬಟ್ ಇವಾಗ ನಾವು ದ್ರಾಕ್ಷಿ ಸ್ಟಾಪ್ ಮಾಡಿದೆ. ನಮ್ಮ ಪಪ್ಪ ಬರೇ ಪೇರ್ಲೆ ಹಣ್ಣು ಅದು ಇದು ಬೆಳಿತಾ ಇದ್ದೀವಿ ಇವಾಗ. ಅವಾಗ ನಾವು ಬೆಳಿಬೇಕಾದ್ರೆ ತಿಂತಿರಲಿಲ್ಲ ಅವಾಗ. ಮನೇಲಿ ಯಾರೂ ಸ್ವೀಟ್ ತಿನ್ನಲ್ಲ, ನಾನು ಒಬ್ಬಳೇ ಸ್ವೀಟ್ ತಿನ್ನೋದು. ನಾನು ನಮ್ಮ ಮಮ್ಮಿ ಇಬ್ಬರು. ನಮ್ಮ ಪಪ್ಪಾಗೆ ಶುಗರು, ನಮ್ಮ ಪಪ್ಪ ತಿನ್ನಲ್ಲ, ವಿದ್ಯಾನು ತಿನ್ನಲ್ಲ, ನಾವೇ ತಿಂತೀವಿ ಡೈಲಿ. ಬಿಸಿಲಿದೆಲ್ಲ ಹೇಳ್ತೀನಿ. ಸಾಕೇಸ್ ನಮ್ಮ ಅಕ್ಕ ಏನು ಮಾಡ್ತಾ ಇದ್ದಾಳೆ ನೋಡಿ. ನಿನ್ನೆ ಅವಳಿಗೆ ಮನೆ ನೋಡ್ಕೊಂಡು ಹೋಗಿದ್ದಾರೆ, ಅಂದರೆ ಹುಡುಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವಾಗ ಅವಳು ರೊಟ್ಟೆ ಕಲಿಬೇಕಂತೆ. ಇಲ್ಲಿ ನೋಡ್ರಿ ನಮ್ಮಮ್ಮ ಇಲ್ಲ ನೋಡ್ರಿ, ರೊಟ್ಟೆ ಕಲಿತಾಳೆ. ಇನ್ನೂ ಹಾಕಿಲ್ಲ ನೋಡಿ. ಏನು ಮಾಡೋದು ಹೇಳಿ, ಅವಳಾದ್ಮೇಲೆ ನಾನು ಮಾಡ್ತೀನಿ, ತೋರಿಸ್ತೀನಿ ಬರುತ್ತಾ ಇಲ್ಲೋ ಅಂಥೇಳಿ. ಇವಾಗ ಟೈಮ್ ಬಂದು 4 ಗಂಟೆ. ಇಷ್ಟು ಬಿಸಿಲಿದೆ ಅಂದರೆ ಯಪ್ಪ ನೋಡ್ರಿ. ಫುಲ್ ಬಿಸಿಲು ಅಂದರೆ ಬಿಸಿಲು ಸಾಕಾಗಿದೆ ನಿಜ. ಬೆಂಗಳೂರು ಅಂದರೆ ಅಲ್ಲಿ 1-2 ದಿನ ಮಾರ್ನಿಂಗ್ ಬಿಸಿಲು ಬಿದ್ದು ಆಮೇಲೆ ಈವ್ನಿಂಗ್ ಅಂತೂ ಇಷ್ಟು ಜೋರು ಮಳೆ ಆಗಿದ್ರೆ ಅಷ್ಟಾಯ್ತು. ಇವಾಗಂತೂ ಮಳೆನೂ ಇಲ್ಲ, ಏನಿಲ್ಲ, ಫುಲ್ ದಿನ ನಿಮಗೆ. ನಮ್ಮ ರಾಕಿ ಸಾಬ್, ರಾಕಿ ಮುದ್ದ ನೋಡ್ರಿ. ಓಯ್ ರಾಕಿ ಮಾಡ್ತೀನಿ ಗೈಸ್. ಇಲ್ಲೆಲ್ಲ ನಮ್ಮ ಮನೇಲಿ ನಮ್ಮ ಮಮ್ಮಿ ಮಾಡಲ್ಲ ಜಾಸ್ತಿ, ಅಂದರೆ ಇಲ್ಲಿ ಇದಕ್ಕೆ ಲೇಬರ್ಸ್ ಬರ್ದಲ್ಲ ಅವರೇ ಮಾಡೋದು ರೊಟ್ಟಿ. ಚೆನ್ನಾಗಿ ಮಾಡ್ತಾರೆ. ಫೈನಲ್ ಕಲ್ತಾಗ ಇದು ಒಂದೇ ಸಾರಿ ನಾನು ಟ್ರೈನು ಮಾಡಲಿಲ್ಲ, ಇದೆ ಫಸ್ಟ್ ಹಂಗೆ ಮಾಡಿದ್ದು. ಚಪಾತಿ ಮಾಡ್ತೀನಿ, ಅಡುಗೆ ಎಲ್ಲ ಮಾಡ್ತೀನಿ, ರೊಟ್ಟಿ ಒಂದು ಬರ್ತಿರ್ಲಿಲ್ಲ. ಹೋಳಿಗೆ ಬರುತ್ತೆ, ರೊಟ್ಟಿ ತರಿಸ್ತಂದು ನೋಡಿ ಗೈಸ್. ಮೈನ್ ರೊಟ್ಟಿ ನೋಡ ಬಾಜು ತೆಗಿಬೇಕಲ್ಲ, ಇರ್ತೈತಮ್ಮ. ಚಿಕ್ಕ ತೆಗಿತಾ ಇದ್ದೀನಿ, ಬರ್ತೈತೆ ಬಿಟ್ಟು ಗೈಸ್. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ಇಟ್ಸ್ ಓಕೆ, ಪರವಾಗಿಲ್ಲ. ಮಧ್ಯಾಹ್ನದಿಂದ ಊಟ ಮಾಡಿರಲಿಲ್ಲ ಗೈಸ್, ಮಲ್ಕೊಂಡ್ಬಿಟ್ಟು ಇವಾಗ ಸ್ನಾನ ಮಾಡಿ ಬಂದಿದ್ದೆ. ಅದಕ್ಕೆ ನಮ್ಮ ಅಮ್ಮ ದಪಾಟಿ ಮಾಡ್ತಿದ್ರು, ತಾಳಿಪಟ್ಟೆ. ನಿಮ್ಮ ಹತ್ರ ಮಾಡ್ತೀರಾ ಈ ಥರ? ರೈಸಿಂದ ಮಾಡೋದು. ನಮ್ಮ ರಾಕಿ ಗಾಡಿ ಗೈಸ್ ಅದು ರಿಪೇರಿ ನಿಂತಿತ್ತು. ನಮ್ಮ ಪಪ್ಪ ರಿಪೇರಿ ಮಾಡಿಸ್ಕೊಂಬಂದ್ರು ಲೇಬರ್ಸ್ಗೆಲ್ಲ. ನಮ್ಮ ನೋಡಿ ಕ್ಯಾಪ್ ಹಾಕ್ಕೊಂಡು ಬ್ಯಾಂಕ್ ಜಾಕೆಟ್ ಹಾಕೊಂಡು ಹೋಗೋದು. ಬಿಸಿಲು ಬಿಸಿಲದೆ ಅಂಥೇಳಿ. ಎಲ್ಲಿ ರಾಕಿ ನೋಡಿ ಹೆಂಗತ್ತನವ.
ಅಬ್ಬಾ ಡ್ಯೂಟಿ ಆನ್ ಡ್ಯೂಟಿ ಆನ್ ಆಯ್ತು ಅಂತ ಅಣ್ಣ ಇಳಿ ಕೆಳಗ್ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.